ಇಡೀ ಕರ್ನಾಟಕದಲ್ಲಿ ಬೇಕರಿ ಮಾಡಿರ್ತೀರಾ, ತುಂಬಾ ಕಷ್ಟಪಟ್ಟು ಅವ್ರಿಗೆಲ್ಲರಿಗೂ ಚೆನ್ನಾಗಾಗ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. 2025 ಎಲ್ಲಾನು ನೋಡ್ಬಿಟ್ಟಿದೀವಿ, ಕಷ್ಟ ಸುಖ ನೋವು ನಲಿವು. ಹಾಗೇನೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹಳೆ ವರ್ಷಕ್ಕಿಂತ ಹೊಸ ಇದರಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸಿದೀವಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಮೇಡಮ್. ಥ್ಯಾಂಕ್ ಯು ಸರ್, ಸೇಮ್ ಟು ಯು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮ್ಗೆ ಏನಿದೆ ಅದ್ರ ತೃಪ್ತಿ ಪಟ್ರೆ ನಾವೇ ಸಾವುಕಾರ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರ್. ಓಕೆ ಸರ್, ಥ್ಯಾಂಕ್ ಯು. 2025 ನಮ್ಮ ಜೀವನ, ನಮ್ಮ ಸ್ನೇಹಿತರ ಜೀವನ ಎಲ್ಲ ತುಂಬಾ ಚೆನ್ನಾಗಿತ್ತು. 2026 ಸ್ವಾಗತ ಮಾಡ್ತಾ ಇದೀವಿ ಅಷ್ಟೇ, ಬಟ್ ಯಾವ ತರ ಇರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ. ಈ ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಿಂದ ಜವಳಿ ಕುಟ್ರೇಶ್. ನಾನಿವತ್ತು ಒಂದು ಹೊಸ ಕಂಟೆಂಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಈ ಒಂದು ಹೊಸ ವರ್ಷದ ಸೆಲೆಬ್ರೇಷನ್ಗೆ ಬೇಕರಿಗಳಲ್ಲಿ ಯಾವ ರೀತಿ ಈ ಕೇಕ್ಗಳನ್ನ ಮಾಡಿರ್ತಾರೆ, ಹಾಗೆ ಅವರಿಗೆ ಆರ್ಡರ್ಸ್ ಎಲ್ಲ ಚೆನ್ನಾಗಿದೆಯಾ, ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ವಾ ಅಂತ ಕೇಳೋಣ. ಅದಕ್ಕೆ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ಬರುತ್ತೆ. ಬನ್ನಿ, ಈಗ ನಾನು ಉಪ್ಪಾರಳ್ಳಿಯ ಮೇನ್ ರೋಡ್ ಅಲ್ಲಿರುವ ಕೇಕ್ ಅಂಡ್ ಬೇಕ್ ಒಂದು ಬೇಕರಿಗೆ ಬಂದಿದ್ದೀನಿ. ಈ ಬೇಕರಿಯಲ್ಲಿ ಯಾವ ರೀತಿಯ ವೆರೈಟೀಸ್ ಆಫ್ ಕೇಕ್ಗಳನ್ನ ತಯಾರು ಮಾಡಿದಾರೆ ಅಂತ ಕೇಳ್ಬಿಡೋಣ. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಸರ್, ಈ ವರ್ಷ ಒಂದು ಹೊಸ ವರ್ಷದ ಸೆಲೆಬ್ರೇಷನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಇದ್ರ ಪ್ರಿಪರೇಷನ್ ಬಂದು ಒಂದು ವಾರದಿಂದ ಮಾಡಿರ್ತೀವಿ ನಾವು. ತುಂಬಾ ಕಷ್ಟಪಟ್ಟು ಮಾಡಿರ್ತೀವಿ. ಈ ಸತಿ ಎಲ್ರಿಗೂ ಚೆನ್ನಾಗಾಗ್ಲಿ. ಯಾರ್ಯಾರು ಇಡೀ ಕರ್ನಾಟಕದಲ್ಲಿ ಬೇಕರಿ ಮಾಡಿರ್ತೀರಾ, ತುಂಬಾ ಕಷ್ಟಪಟ್ಟು ಅವ್ರಿಗೆಲ್ಲರಿಗೂ ಚೆನ್ನಾಗಾಗ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಸರ್, ಯಾವ ರೀತಿಯ ವೆರೈಟೀಸ್ ಆಫ್ ಕೇಕ್ಗಳು ಮಾಡಿದಿರ ನ್ಯೂ ಇಯರ್ ಸೆಲೆಬ್ರೇಷನ್ಗೆ? ತುಂಬಾ ವೆರೈಟೀಸ್ ಕೇಕ್ ಅನ್ನು ಮಾಡಿದೀವಿ ನಾವು. ಪೇಸ್ಟ್ರಿ ಆಗ್ಬೋದು, ನಾರ್ಮಲ್ ಆಗ್ಬೋದು, ತುಂಬಾ ಕ್ರೀಮ್ ಲೆಸ್ ಆಗಿ. ತುಂಬಾ ಜನ ಕ್ರೀಮ್ ಅಂತ ಹೇಳ್ತಾ ಇರ್ತೀರಾ, ಅದಕ್ಕೆಲ್ಲ ಕ್ರೀಮ್ ಲೆಸ್ ಆಗಿ ಮತ್ತೆ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ದಂಗ್ ಮಾಡಿದೀವಿ. ಕೇಕ್ ಅಂಡ್ ಬೇಕು SLV ಉಪ್ಪಾರಳ್ಳಿಲಿದೆ, ಆಟೋ ಸ್ಟ್ಯಾಂಡ್ ಅಲ್ಲಿ. ನಮ್ಮ ಕರ್ನಾಟಕದ ಜನತೆಗೆ ಈ ಒಂದು ಹೊಸ ವರ್ಷಕ್ಕೆ ಯಾವ ತರ ವಿಶೇಷ ಮಾಡ್ಬೇಕಂತ ನೀವು ಕೋರ್ಕೋತೀರಾ? ಎಲ್ರಿಗೂ ಒಳ್ಳೇದಾಗ್ಲಿ. 2026 ಎಲ್ರಿಗೂ ಚೆನ್ನಾಗಾಗ್ಲಿ ಅಂತ ನನ್ನ ಕಡೆಯಿಂದ ನಮ್ಮ ಬೇಕರಿ ಪರವಾಗಿ ನಾನು ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಮಕೂರಿನ ಕೇಕ್ ಆಫ್ ದಿ ಡೇ ಬೇಕರಿ ಹತ್ರ ಇದ್ದೀನಿ. ಈಗಾಗ್ಲೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಮೊದಲೇ ಆರ್ಡರ್ ಕೊಟ್ಟಿರ್ತಾರೆ, ಬಂದ್ಬಿಟ್ಟು ಎಲ್ಲ ಕೇಕ್ ತಗೊಂಡು ಹೋಗ್ತಾ ಇದಾರೆ. ಬನ್ನಿ, ಈ ಒಂದು ಸೆಲೆಬ್ರೇಷನ್ ನ ಹೇಗ್ ಮಾಡ್ತಾರೆ ಅಂತ ಕೇಳ್ಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಸರ್, ಈ ಒಂದು 2025 ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಸರ್? 2025 ತುಂಬಾ ಚೆನ್ನಾಗಿದೆ ನನ್ನ ಜೀವನದಲ್ಲಿ. ಮತ್ತೆ ಕೆಲವು ಅಚೀವ್ಮೆಂಟ್ಸ್ ಎಲ್ಲ ಮಾಡಿದೀನಿ ಸರ್. ಮತ್ತೆ 2020 ಇನ್ನೂ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಈ ಒಂದು 2026 ಯಾವ ರೀತಿ ಒಂದು ಸ್ವಾಗತ ಮಾಡ್ತಾ ಇದ್ದೀರಾ? ಸ್ವಾಗತ ಅಂದ್ರೆ ಸೆಲೆಬ್ರೇಷನ್ ಏನಾದ್ರು ಇದೆಯಾ ಇವತ್ತು? ಇಲ್ಲ ಸರ್, ಆತರ ಸೆಲೆಬ್ರೇಷನ್ ಏನಿಲ್ಲ. ಫ್ಯಾಮಿಲಿ ಜೊತೆ ಹೋಗಿ ಕೇಕ್ ಕಟ್ ಮಾಡೋದು, ಮನೇಲಿ ಇರ್ತೀನಿ ಸರ್ ಅಷ್ಟೇ. ಆತರ ಸೆಲೆಬ್ರೇಷನ್ ಏನಿಲ್ಲ ಸರ್, ಆತರ ಏನಿಲ್ಲ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀನಿ ಸರ್ ಅಷ್ಟೇ. ಏನಾದ್ರು ಡಿನ್ನರ್ ಪಾರ್ಟಿ ಸರ್? ಡಿನ್ನರ್ ಪಾರ್ಟಿ ಅದೇ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿದೀನಿ, ಅದು ಹೋಗ್ತೀನಿ ಸರ್. ಹಾಗೆ ಸರ್, 2026 ಯಾವ ರೀತಿಯ ಹೊಸ ಯೋಜನೆಗಳನ್ನ ಹಾಕೊಂಡಿದ್ದೀರಾ? 2026 ನಾನೀಗ ಒಂದು ಕಂಪ್ನಿ ಮಾಡ್ಬೇಕು ಅನ್ಕೊಂಡಿದೀನಿ, ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ಬೇಕು ಅನ್ಕೊಂಡಿದೀನಿ 2026. ಮತ್ತೆ ಒಂದು ಆಫೀಸ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾನೊಬ್ಬ ಬಿಲ್ಡರ್, ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ಬೇಕು, ಆಫೀಸ್ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಅದೆಲ್ಲ ನನ್ಗೆ 2026 ನನ್ನ ಎಲ್ಲ ಕೆಲವು ಡ್ರೀಮ್ ಪ್ರಾಜೆಕ್ಟ್ಸ್ ಇದೆ, ಅದೆಲ್ಲ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಸರ್, ನಿಮ್ಮೆಲ್ಲರ ಒಂದು ಪ್ರಾಜೆಕ್ಟ್ ಗೆ ನಮ್ಮ ರಾಯರ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಸರ್. ಹಾಗೇನೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಗೂ ಕೂಡ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಓಕೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜು ಅಂತ. ನಾನೀಗ ಪ್ರಸ್ತುತ ಪಾವಗಡ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಧ್ಯಕ್ಷನಾಗಿದ್ದೀನಿ, ಬ್ರಾಂಚ್ ಅಧ್ಯಕ್ಷ ಆಗಿದ್ದೀನಿ. ನಾನು ತುಮಕೂರಲ್ಲಿ ನಮ್ಮ ಕರ್ನಾಟಕದಲ್ಲಿ 33 ಬ್ರಾಂಚಸ್ ಇದೆ. ತುಮಕೂರಾಗ 4 ಇದೆ. ಹಾವೇರಿಯಿಂದ ಇನ್ನ ನಮ್ದು ಮಂಡ್ಯ, ಮೈಸೂರು, ರಾಮನಗರ ತಗ ಟೋಟಲ್ ಕರ್ನಾಟಕದಲ್ಲಿ 33 ಬ್ರಾಂಚ್ ಇದೆ. ನಮ್ದು ಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ. 500 ಕೋಟಿಗೂ ಅಧಿಕ ಬಂಡವಾಳದಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ನಮ್ಮ ಬ್ರಾಂಚು. ನಮ್ಮ ಅಧ್ಯಕ್ಷರು ತುಂಬಾ ಇದಾಗಿ ಮಾಡ್ತಾರೆ. ನಮ್ದು 300 ಜನ ಸಿಬ್ಬಂದಿ ಇದ್ದಾರೆ ನಮ್ಮಲ್ಲಿ. ನಾವು ಒಂದು 217 ಜನ ನಮ್ಮ BCM ಡೈರೆಕ್ಟರ್ಗಳಿದ್ದಾರೆ ಟೋಟಲ್ 33 ಬ್ರಾಂಚ್ ಇಂದ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಳೆ ವರ್ಷಕ್ಕಿಂತ ಹೊಸ ಇದರಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ.
ಇದ್ದೀವಿ. ಒಳ್ಳೊಳ್ಳೆ ಕಮ್ಮಿಲಿ ಪ್ಲಾನ್ಗಳು ಮಾಡಿ ಕಮ್ಮಿ ಇದರಲ್ಲಿ ಬಡ್ಡಿ ಇದರಲ್ಲಿ ಲೋನ್ಗಳೆಲ್ಲ ಕೊಡಬೇಕು. ಸ್ವಲ್ಪ ಎಲ್ಲ ಇದು ಮಾಡಿ ಲೋನ್ಗಳೆಲ್ಲ ಕೊಟ್ಟು ಚೆನ್ನಾಗಿ ಬ್ರಾಂಚ್ ಇಂಪ್ರೂವ್ ಮಾಡಬೇಕು. ಕಷ್ಟದಲ್ಲಿರೋರಿಗೆ ನಾವು ಕೈ ಹಿಡಿಬೇಕು, ಅದು ನಮ್ಮ ಧ್ಯೇಯ. ಮತ್ತು ನಮ್ಮ ಪ್ರತಿಯೊಂದು ನಮ್ಮ ಅಧ್ಯಕ್ಷರದೇ ನಿಲುವು ಅಂದ್ರೆ ಒಬ್ಬರಿಗೆ ಸಿಬ್ಬಂದಿಗಳಿಗೆ ಉದ್ಯೋಗ ಕೊಡಬೇಕು ಅಂತ ಇದಿತ್ತು. ಈಗ ಇನ್ನ 3 ಬ್ರಾಂಚ್ ನಾವು ಮಾಡಬೇಕು ಅಂತ ಇದ್ದೀವಿ. ಆಲ್ರೆಡಿ 33 ಬ್ರಾಂಚ್ ಇದೆ ನಮ್ದು. ಇನ್ನ ಅಷ್ಟು ಜನಕ್ಕೆ ಉದ್ಯೋಗ ಕೊಟ್ಟು ನಿರುದ್ಯೋಗ ಏನಿದೆ ಕಮ್ಮಿ ಮಾಡಬೇಕು ಅನ್ನೋದನ್ನ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಳೆ ಹೊಸ ವರ್ಷದಲ್ಲಿ ಹೊಸ ಯೋಜನೆಗಳು, ಹಿರಿಯರಿಗೆ ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು, ಪ್ರತಿಯೊಂದು ನಾವು ಕೊಡಬೇಕು ಅಂತ ಇದ್ದೀವಿ. ಆ ತರ ನಾವು ಕಮ್ಮಿ ಇದ್ರ ಲೋನ್ಗಳು ಆಗ್ಬೋದು, ಪ್ರತಿಯೊಂದು ಲೋನ್ಗಳು ಕೊಡ್ತಾ ಇದೀವಿ. FD ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಮ್ದು ತುಂಬಾ ಸಿಬ್ಬಂದಿ ಚೆನ್ನಾಗಿದೆ. ಸ್ಟೇಟ್ ಪೂರ್ತಿ ತುಂಬಾ ನಮ್ಮ ಬ್ರಾಂಚು ನಮ್ಮ ಪೌಗಡ ಸೌಹಾರ್ದ ಚೆನ್ನಾಗಿ ನಡೀತಾ ಇದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಜಯಸಿಂಹ ಅಂತ. ಜಯಸಿಂಹ ಸರ್, ಒಂದು 2025 ನಿಮ್ಮ ಒಂದು ಜೀವನದಲ್ಲಿ ಎಷ್ಟು ಮುಖ್ಯ ಸರ್? ಭಾರಿ ಅಮೋಘ ದಿನಗಳು. ಕಳ್ಕೊಂಡ ದಿನ ಮತ್ತೆ ಬರಲ್ಲ. ನಾವು ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ನಮ್ಗೆ ಏನಿದೆ ಅದ್ರ ತೃಪ್ತಿ ಪಟ್ರೆ ನಾವೇ ಸಾವುಕಾರ. ನಮ್ಗೆ ಏನಿದೆ ಅದ್ರಲ್ಲೇ ಎಂಜಾಯ್ ಮಾಡ್ಬೇಕು. ಅದು ಬೇಕು ಇದು ಬೇಕು ಅನ್ನೋಕಿನ್ನ ನಮ್ಮಲ್ಲಿ ಏನ್ ದೇವ್ರು ಕೊಟ್ಟನೋ ಅದನ್ನ ಕ್ಲೀನ್ ಆಗಿ ಬಳಸ್ಕೊಂಡ್ರೆ ನಮ್ದೆಲ್ಲ ಒಳ್ಳೆ ಲೈಫ್. ಸರ್ 2026ರಲ್ಲಿ ನಿಮ್ಮ ಯಾವ ರೀತಿ ಒಂದು ಹೊಸ ಯೋಜನೆಗಳು ಹಾಕೊಂಡಿದ್ದೀರಾ? 2026ರಲ್ಲಿ ಇದಕ್ಕಿನ್ನ ನಾವ್ ಇನ್ನೂ ಹೈ ಕ್ವಾಲಿಟಿಗೆ ಹೋಗ್ಬೇಕು, ಒಳ್ಳೆ ಜೀವನ ಮಾಡ್ಬೇಕು. ನೆರೆಹೊರೆ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲ ಒಳ್ಳೆ ರಿಲೇಶನ್ಶಿಪ್ ಬೇಕಾಗಬೇಕು. ನಮ್ಮಲ್ಲಿ ಒಳ್ಳೆ ಪ್ರೀತಿ ವಿಶ್ವಾಸ ಇರಬೇಕು. ಕೆಟ್ಟ ಭಾವನೆಯಿಂದ ಈಚೆ ಬರಬೇಕು. ಆಮೇಲೆ ಎಲ್ಲಾರನ್ನೂ ನಾವು ಪ್ರೀತಿಯಿಂದ ಕಾಣಬೇಕು. ನಮ್ಮ ಜೀವನ ಮಾಡಬೇಕು, ಅದನ್ನು ಮಾಡಬೇಕು. ಅದೇ ಲವ್ವೇ ಭಾರಿ ಮುಖ್ಯ. ಸರ್ 2025ರಲ್ಲಿ ನಡೆದ ಯಾವ್ದಾದ್ರು ಒಂದು ಕಹಿ ಘಟನೆ? ಘಟನೆ ಹಿಂಗೆ ನಾವು ನಮ್ಮ ಫ್ರೆಂಡ್ ಜೊತೆ ಒಂದ್ಸಲ ಜಗಳ ಆಡಿದ್ವಿ ಯಾವ್ದೋ ಒಂದು ವಿಚಾರವಾಗಿ. ಅದು ಆಮೇಲೆ ಒನ್ ಡೇ ಅದು ಸಫರ್ ಆಯ್ತು. ಸೊ ಯಾಕೆ ಬೇಕಾಯ್ತು? ನಾವು ಅದ್ರಲ್ಲೂ ಬುದ್ಧಿವಂತ ಅಂದ್ರೆ ಮಾತಾಡ್ಬೇಕಾಯ್ತಲ್ಲ. ನಾವು ನೆಗೆಟಿವ್ ಮಾತಾಡೋ ಬದಲು ಅದನ್ನ ಪಾಸಿಟಿವ್ ಮಾತಾಡಿ ಅವನ್ನ ಒಳ್ಳೇದ್ ಮಾಡ್ಬೇಕಾಯ್ತು. ಎಲ್ಲೂ ಹೋಗಲ್ಲ, ಬಟ್ ನಾವು ಕೆಟ್ಟದಾಗ ಮಾತಾಡಿ ತಪ್ಪಾಯ್ತು ಅಂತ ನನಗೆ ಅರಿವಾಯ್ತು. ಈಗ ನಿಮ್ಮ ಫ್ರೆಂಡ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಫ್ರೆಂಡ್ಗೆ ಏನ್ ಹೇಳೋಣ ಅಂದ್ರಪ್ಪ, ಏನ್ ಹೇಳ್ಬೇಕು ಅಂದ್ರೆ ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಲಿ. ಎಲ್ಲಾನು ಇರುತ್ತೆ, ಎಲ್ಲಾನು ಬರುತ್ತೆ. ಸಂಪತ್ತು, ಐಶ್ವರ್ಯ, ದುಡ್ಡು ಎಲ್ಲ ಬರುತ್ತೆ. ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಇವತ್ತೆಲ್ಲ ನಾಳೆ ಮತ್ತೆ ಆ ಫ್ರೆಂಡ್ಶಿಪ್ ಒಂದಾಗ್ಬೋದಾ ಸರ್? ಹಾಗೆ ಆಗುತ್ತೆ. ಈಗ ನಾವು ಇದ್ ಮಾಡಿದೀವಲ್ಲ, ನಾವೇ ಅದನ್ನ ಒಳಗ್ ಬಂದ್ಬಿಟ್ಟಿದೀವಲ್ಲ, ನಾವೇ ಸಫರ್ ಪಟ್ವಿ. ಇದೆಲ್ಲ ಒಳ್ಳೇದಲ್ಲ. ನಾವು ಅವ್ರನ್ನ ಕೆಟ್ಟ ದೃಷ್ಟಿ ಒಳ್ಳೆ ದೃಷ್ಟಿಲಿ ಮಾತಾಡಿದಾಗ ಅದು ನಮ್ಗೆ ಒಂದು ಇದಾಗುತ್ತೆ ಫೀಲಿಂಗ್ಸ್. ನಿಜವಾಗ್ಲೂ ಹಾರ್ಟ್ಲಿ ಮಾತಾಡಿದಾಗ, ಮೈಂಡಿಂದ ಮಾತಾಡಿದ್ರಾಗಲ್ಲ, ಹೃದಯದಿಂದ ನಾವು ಒಳ್ಳೆ ಮಾತಾಡಿದಾಗ ಅದು ಅವ್ರಿಗೂ ನಮ್ಮ ಮೇಲೆ ಕನಿಕರ, ನಮ್ಮ ಮೇಲೆ ಅವ್ರ ಕನಿಕರ, ಅವ್ರ ಮೇಲೆ ನಮ್ ಕನಿಕರ ಬರ್ತದೆ. ಆದಷ್ಟು ಬೇಗ ನಿಮ್ ಫ್ರೆಂಡ್ಶಿಪ್ ಮತ್ತೆ ಮುಂದುವರಲಿ ಅಂತ ಕೇಳ್ಕೊತೀನಿ ಸರ್. ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ಡಾಕ್ಟರ್ ಚೇತನ್ ಅಂತ. ಓ ಡಾಕ್ಟರ್ ಸರ್. ಸರ್ ಈಗ 2025 ಹೇಗಿತ್ತು? 2025 ಪರ್ಸನಲ್ ಹೇಳ್ಬೇಕು ಅಂದ್ರೆ ಚೆನ್ನಾಗಿತ್ತು. ವಿ ಹ್ಯಾಡ್ ಎ ಗುಡ್ ಟೈಮ್ ವಿತ್ ಅವರ್ ಫ್ಯಾಮಿಲಿ ಅಂಡ್ ಪ್ರೊಫೆಷನಲ್. ಹ್ಯಾಡ್ ಎ ಗುಡ್ ಟೈಮ್ ವಿತ್ ಮೈ ಪ್ರಮೋಷನ್ಸ್, ಎವ್ರಿಥಿಂಗ್. ದೇಶದಲ್ಲಿ ಕೆಲವು ಅಹಿತಕರ ಘಟನೆ ನಡೀತು, ಬಟ್ ವಿಚ್ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್ ಫ್ರಮ್ ಅವರ್ ಎಂಡ್. ಸೊ ಎಲ್ಲರೂ 2026ರಲ್ಲಿ ಒಳ್ಳೇದಾಗ್ಲಿ, ಸುಭೀಕ್ಷವಾಗಿರ್ಲಿ, ಎಲ್ಲರೂ ಆರೋಗ್ಯ ಆಯಸ್ ಕೊಟ್ಟು ದೇವರು ಭಗವಂತ ಚೆನ್ನಾಗಿಡ್ಲಿ ಅಂತ ಎಲ್ಲರನ್ನೂ ಬೇಡ್ಕೋತೀನಿ ದೇವ್ರನ್ನ ಇದರಲ್ಲಿ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಹಾಗೆ ನಿಮಗೆ ಒಂದು ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗ 2025 ಹೇಗಿತ್ತು ನಿಮ್ಮ ಜೀವನದಲ್ಲಿ? ಈಗ 2026 ಯಾವ ರೀತಿ ವೆಲ್ಕಮ್ ಮಾಡ್ತಾ ಇದೀರಾ ಮೇಡಮ್? 25 ನನ್ ಮಗಳ ಮದುವೆ ಆಯ್ತು ಸರ್. ತುಂಬಾ ಖುಷಿ ಆಯ್ತು. ಸೊ ಅದು ನಾನು ಆ ರೀತಿ ಮುಗಿಸ್ದೆ. ಜುಲೈ ತುಂಬಾ ನಾವು ಸಂತೋಷವಾಗೂ ಇತ್ತು, ಆಮೇಲೆ ಬ್ಯುಸಿ ಆಗಿತ್ತು. 26ಕ್ಕೆ ನಾವು ನಮ್ಮ ದೇಹನ ಸ್ವಲ್ಪ ನೋಡ್ಕೊಳೋಣ ಅಂತ, ಆರೋಗ್ಯ. ಹಾಗಾಗಿ ಏನು ಯೋಗ, ಆಮೇಲೆ ಸ್ವಲ್ಪ ಇದು ಮೆಡಿಟೇಷನ್, ರುದ್ರ ಕಲಿತಿದ್ದೀನಿ ಸರ್ ನಾನು. ಸೊ ಅದ್ರ ಮೇಲೆ ವೇದಗಳು, ಅದ್ರ ಮೇಲೆ ಋಗ್ವೇದಗಳು. ಸೂಪರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಮೇಡಮ್. ಥ್ಯಾಂಕ್ ಯು ಸರ್, ಸೇಮ್ ಟು ಯು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ಈ ಒಂದು 2025 ಹೇಗಿತ್ತು ಸರ್? ಸೂಪರ್ ಆಗಿತ್ತು ಸರ್. ಈಗ 2026ಕ್ಕೆ ಯಾವ ರೀತಿ ಸ್ವಾಗತ ಮಾಡ್ತಾ ಇದೀರಾ ಸರ್?
ನೋಡೋಣ ಸರ್ ಸಾಯಂಕಾಲ ರಾತ್ರಿ ಇವತ್ತು ಎಂಜಾಯ್ ಮಾಡೋಣ. ಸೆಲೆಬ್ರೇಷನ್ ಇದೆಯಾ ಸರ್? ಹಾ ಆಯ್ತು ಸರ್. ಕೇಕ್ ಸೆಲೆಬ್ರೇಷನ್ ಇಲ್ಲ ಇನ್ನೊಂದು ಬೇರೆ ಸೆಲೆಬ್ರೇಷನ್? ಕೇಕ್ ಸರ್, ಬೇರೆದ್ ಮಾಡಲ್ಲ. ಕೇಕ್ ತಗೊಳಕ್ ಬಂದಿದೀವಿ. ಸರ್ ಕೇಕ್ ಆಫ್ ದಿ ಡೇ ಅಲ್ಲಿ ಹೇಗಿರುತ್ತೆ ಕೇಕ್? ಸೂಪರ್ ಆಗೈತೆ ಸರ್, ಚೆನ್ನಾಗೈತೆ. ಹೌದಾ? ಮುಂಚೆನೂ ತಗೊಂಡಿದೀವಿ, ಯೂಸ್ ಮಾಡ್ತಾ ಇರ್ತೀವಿ. ಸೂಪರ್ ಆಗೈತೆ, ಚೆನ್ನಾಗಿರುತ್ತೆ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ನಿಮ್ಮ ಹೆಸರು? ಸುರೇಶ್ ಬಾಬು ಅಂತ. ಸರ್ ನೀವು ಈ ಗ್ರೂಪ್ ನ ಚೇರ್ಮನ್ ಅಂತ ಕೇಳಿ? ಚೇರ್ಮನ್ ಇಲ್ಲ, ತಿಂಡಿ ಚೇರ್ಮನ್. ಹೇಳಿ ಸರ್. ಸರ್ ಈ ಒಂದು 2025 ನಿಮ್ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಇತ್ತು? 2026ನ ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ರ? 2026 ಸ್ವಾಗತ ಮಾಡ್ತಾ ಇದೀವಿ ಅಷ್ಟೇ, ಬಟ್ ಯಾವ ತರ ಇರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ. ಈಗ ನಡೆದಿರೋ 25ರಲ್ಲಿ ಏನಂತ ಹೆಲ್ತಿ ಎಲ್ಲ ಬಿಸ್ನೆಸ್ ಗಳಲ್ಲಾಗ್ಲಿ ಮತ್ತೊಂದರಾಗ್ಲಿ ಯಾವ್ದೇ ಲಾಭದಾಯಕ ಅವೆಲ್ಲ ಏನಿಲ್ಲ. ಆಮೇಲೆ ಇನ್ನೇನು ಮಾಮೂಲಿ ದೇಶದ ವಿಚಾರದಲ್ಲಿ ಎಲ್ಲ ಗೊತ್ತೇ ಇದೆ, ಎಲ್ಲ ಯುದ್ಧಗಳು ಅವು ಎಲ್ಲ ಆಗಿರೋದೆಲ್ಲ ಆಗಿದೆ. ಹಾಗೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಸರ್, ನಿಮ್ಮ ಒಂದು ಗ್ರೂಪ್ ಹೇಗಿದೆ? ನಮ್ ಫ್ರೆಂಡ್ಶಿಪ್ ನಲ್ಲಿ ನಾವು ಒಂದು 70 ಜನ ಇದ್ದೀವಿ. ಆ 70 ಜನಕ್ಕೆ ಹೆಚ್ಚು ಕಮ್ಮಿ ಒಂದು 52 ವಾರ ಬರುತ್ತೆ. 52 ವಾರಕ್ಕೆ ತಿಂಡಿ ಚೇರ್ಮನ್. ಪ್ರತಿ ಬುಧವಾರದ ದಿನ ತಿಂಡಿ ಕಾರ್ಯಕ್ರಮ ಎಲ್ಲ 50 ಜನ ಸೇರ್ತೀವಿ ಪ್ರತಿ ಬುಧವಾರ ಮನೆಯಲ್ಲಿ ತಿಂಡಿ ಮಾಡಲ್ಲ. ಆತರ 52 ವಾರಕ್ಕೆ 52 ವಾರನು ಫಿಕ್ಸ್ ಆಗಿದೆ. ಸರ್ ನಿಜವಾಗ್ಲೂ ನಿಮ್ಮ ಫ್ರೆಂಡ್ಶಿಪ್ ಗೆ ಯಾವ ಕಂಡು ಬೀಳ್ದಿರ್ಲಿ ಸರ್. ಅದೇ ಫಿಟ್ನೆಸ್ ಕ್ಲಬ್ ಅಂತ ಹೇಳಿ ನಮ್ದು. ಹಂಗಾಗಿ ಎಲ್ಲ ಒಂದು 70-72 ಜನ ಇದ್ದೀವಿ. ಅದರಲ್ಲಿ ರೆಗ್ಯುಲರ್ ಆಗಿ ಒಂದು 50 ಜನ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆತರ ನಮ್ನ ನಿಮ್ಮ ಒಂದು ಫಿಟ್ನೆಸ್ ಕ್ಲಬ್ ಅಲ್ಲಿ ಸೇರಿಸ್ಕೊಳ್ಳಿ ಸರ್. ಬರ್ರಿ ಅದಕ್ಕೇನಿಲ್ಲ. ಬರ್ರಿ, ಪ್ರತಿ ಬುಧವಾರ ನೀವು ಬರಂಗಿದ್ರೆ ಪ್ರತಿ ಬುಧವಾರ ಮನೆಯವ್ರಿಗೆ ಹೇಳ್ಬಿಡ್ರಿ ತಿಂಡಿ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು ಬನ್ನಿ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಜನ ಮಾತಾಡಿದ್ರು. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನಂಜುಂಡಪ್ಪ ಅಂತ. ನಂಜುಂಡಪ್ಪ ಸರ್, ಈಗ 2025 ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾಗಿತ್ತು, ಹಾಗೆ 2026ರಲ್ಲಿ ನೀವು ಯಾವ ರೀತಿ ಒಂದು ಸ್ವಾಗತ ಮಾಡ್ತಾ ಇದ್ದೀರಾ ಸರ್? 2025ರಲ್ಲಿ ನಮ್ಮ ಜೀವನ, ನಮ್ಮ ಸ್ನೇಹಿತರ ಜೀವನ ಎಲ್ಲ ತುಂಬಾ ಚೆನ್ನಾಗಿತ್ತು. 2026ರಲ್ಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಕೂಡ ನಾವು. ಭಗವಂತನ ಹೌದು, ಸೂಪರ್ ಸರ್, ತುಂಬಾ ಚೆನ್ನಾಗಿ ನೋಡಿ ಮಾತಾಡಿದ್ರಿ. ಇಲ್ಲೇ ಕೆಲವರು ಸ್ನೇಹಿತರು ಇದಾರೆ. ಬೆಳಿಗ್ಗೆ ಬರ್ಬೇಕಾಗಿತ್ತು, ನೀವು 60 ಜನ ಇದೀವಿ ನಮ್ ಗ್ರೂಪ್. ವಾವ್, ಸೂಪರ್. ನಾಳೆ ಬೆಳಿಗ್ಗೆ ಬನ್ನಿ, ಇಲ್ಲೇನೆ 60 ಮೆಂಬರ್ಸ್ ಒಂದ್ಸಲಿ ತಿಂಡಿಗೆ ಹೋದ್ರೆ 60 ಜನನು ಹೋಗ್ತೀವಿ. ವಾವ್, ಸೂಪರ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಫ್ರೆಂಡ್ಶಿಪ್ ಹೀಗೆ ಬನ್ನಿ, ಕಾಫಿ ಕುಡಿರಿ. ಇಲ್ಲ ಸರ್, ಟಾಪಿಕ್ ಎಲ್ಲ ಸರ್, ಟೀ ಕಾಫಿ ಅಂತ ಕುಡಿಯಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರ ಸರ್. ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಸತ್ಯನಾರಾಯಣ ಅಂತ. ಸತ್ಯನಾರಾಯಣ ಸರ್, ಈ ಒಂದು 2025 ಹೇಗಿತ್ತು ಸರ್ ನಿಮ್ ಜೀವನದಲ್ಲಿ? ಚೆನ್ನಾಗಿತ್ತು, ನಾರ್ಮಲ್ ಆಗಿತ್ತು. 26 ಕ್ಯಾಲೆಂಡರ್ ಇಯರ್, ಆಕ್ಚುಲಿ ನಮ್ಗೆ ಹೊಸ ವರ್ಷ ಅಂದ್ರೆ ಯುಗಾದಿ, ಬಟ್ ಕ್ಯಾಲೆಂಡರ್ ಇಯರ್ ಸೆಲೆಬ್ರೇಷನ್ ತಪ್ಪೇನಿಲ್ಲ. ನಾವು ಅಕೌಂಟ್ ಮಾಡೋದೇ ಕ್ಯಾಲೆಂಡರ್ ಇಯರ್. ಸೊ 26 ಚೆನ್ನಾಗಿರ್ಲಿ. ಮಳೆ ಬೆಳೆ ಈ ಸರಿ ಸ್ವಲ್ಪ ಪ್ರವಾಹ ಅದು ಇದು ಆಯ್ತು. ಫಾರಿನ್ ಜಾಸ್ತಿ ಆಗಿದೆ, ನಮ್ಮಲ್ಲಿ ಏನಂತದಿಲ್ಲ. ಎಸ್ಪೆಷಲಿ ತುಮಕೂರು ಕರ್ನಾಟಕದಲ್ಲಿ ಸೇಫರ್ ಪ್ಲೇಸ್. ಸೊ ಹಾಗಾಗಿ ನಾವು ಸಂತೋಷ ಮಾಡ್ತೀವಿ, ಪುಣ್ಯವಂತರು. ಎಲ್ಲಾರ್ಗು ಒಳ್ಳೇದಾಗ್ಲಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಅಡ್ವಾನ್ಸ್ ಸರ್. ಹಾಗೇನೆ ನಿಮಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಸುರೇಶ್ ಅಂತ ಹೇಳಿ. ಸುರೇಶ್ ಅಣ್ಣ, ಈ 2025 ಹೇಗಿದ್ದಣ್ಣ? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. 2026ಕ್ಕೆ ಇದೇ ತರನ ಕಂಟಿನ್ಯೂ ಆಗ್ಲಿ ಅಂತೇಳಿ ನಮ್ಮ ಆಶೀರ್ವಾದ. ಬಟ್ ಏನಂದ್ರೆ ಕರ್ನಾಟಕಕ್ಕೆ ಇದಕ್ಕೆ ಒಳ್ಳೇದಾಗ್ಲಿ ಇದು ಅಂತೇಳಿ ನಾವು ಬಯಸ್ತೀವಿ ಅಷ್ಟೇ. ಆದ್ರೂ ಕರ್ನಾಟಕ ನಾಗರಿಕತೆಯಿಂದ ಯೋಚನೆ ಮಾಡಿ ಹೊಸ ವರ್ಷಕ್ಕೆ ಸಂಕ್ರಾಂತಿ ಯುಗಾದಿಗೆ ಎಲ್ಲ ಒಳ್ಳೇದ್ ಮಾಡ್ಲಿ. ತುಂಬಾ ಚೆನ್ನಾಗಿ ಮಾತಾಡಿದ್ರ. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಅಖಿಲೇಶ್ ಅಂತ. ಅಖಿಲೇಶ್ ಅವರೇ, ಈ ಒಂದು 2025 ಎಷ್ಟು ನಿಮಗೆ ಪ್ರಾಮುಖ್ಯತೆ ಇತ್ತು? 2025 ಎಲ್ಲಾನು ನೋಡ್ಬಿಟ್ಟಿದೀವಿ, ಕಷ್ಟ ಸುಖ ನೋವು ನಲಿವು. ಇನ್ನು 2026 ಗೆಟನ್ ಆಗ್ಬೇಕಷ್ಟೇ. ಅಲ್ಲಿಂದ ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಏನಿದೆ ಪರಮಾತ್ಮ ಏನ್ ಕೊಡ್ತಾನೆ ಎಲ್ಲ ಸ್ವೀಕರಿಸ್ಬೇಕಷ್ಟೇ. ನಮ್ ಸ್ನೇಹಿತರುಗಳೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ ನಾವು ಕೇಳೋದ್ ದೇವ್ರ ಹತ್ರ. ಎಲ್ಲ ಒಂದೇ ಕ್ಲಬ್? ಇಲ್ಲ, ಫಿಟ್ನೆಸ್ ಕ್ಲಬ್ ಏನು ಹೋಗಲ್ಲ, ನಾರ್ಮಲ್ ಕ್ಲಬ್ ಅಲ್ಲೇ ಇದೀವಿ. ಅದೇ ಕ್ಲಬ್ ಅಲ್ಲೇ ನೀವು ಇರೋದಾ? ಇಲ್ಲ ಆತರ ಏನಿಲ್ಲ. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್. ಸೇಮ್ ಟು ಯು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಅವರೇ, ಈ ಒಂದು 2025 ಹೇಗಿತ್ತು?
ಚೆನ್ನಾಗಿತ್ತು, ಹಾ 26 ಚೆನ್ನಾಗಿರ್ಲಿ ಅಂತ. ಚೆನ್ನಾಗಿರ್ಲಿ ಅಂತ ಕೋರ್ತೀರಾ. ಹಾಗೇನೆ ನಿಮ್ಮೆಲ್ಲ ಒಂದು ಈಗ 2025ರಲ್ಲಿ ಏನೆಲ್ಲ ಕೆಲಸಗಳು ಅರ್ಧಕ್ಕೆ ನಿಂತಿದ್ವು ಅವೆಲ್ಲ ಮುಂದಿನ ವರ್ಷದಲ್ಲಿ ಯಶಸ್ವಿ ಆಗ್ಲಿ ಅಂತ ನಾವು ಕೂಡ ಕೋರ್ಕೋತೀವಿ. ಓಕೆ, ಥ್ಯಾಂಕ್ ಯು ಸರ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಈ ಒಂದು 2025ರಲ್ಲಿ ನಡೆದಿರ್ತಕ್ಕಂತಹ ಕೆಲವು ಕಹಿ ಘಟನೆಗಳನ್ನ ಮರೆತು 2026ಕ್ಕೆ ನಿಮ್ಮ ಹೊಸ ಯೋಜನೆಗಳೊಂದಿಗೆ ಹಾಗೆ ನಿಮ್ಮೆಲ್ಲ ಹೊಸ ಸುದ್ದಿ, ಹೊಸ ಒಂದು ಸಿಹಿ ಸುದ್ದಿಯೊಂದಿಗೆ ಸ್ವಾಗತಿಸಿ ಅಂತ ಕೇಳ್ಕೊತಾ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದೇ ರೀತಿ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ನನ್ನ ಒಂದು 2025ರ ಸಾಧನೆ ಏನಪ್ಪಾ ಅಂದ್ರೆ ಈ ಒಂದು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೀನಿ. 2026ರಲ್ಲಿ ಈ ಒಂದು ಚಾನಲ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬೇಕಂತ ನನ್ನ ಆಸೆ ಇದೆ. ಇದಿಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಾಗೆ ನಮ್ಮ ತುಮಕೂರಿನ ಜನತೆಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ.